ಮಹಾತ್ಮರೊಂದು ಮಾತು ಹಿಂಗ ಹೇಳ್ತಾರಲ್ಲ, ಹೆಂಗ ಹೇಳ್ತಾರಪ್ಪ ಮಹಾತ್ಮರ ಮಾತ? ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ, ಉತ್ತತ್ತಿ ಸವೆದಂತೆ. ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ, ದುರ್ಜನರ ಒಡನಾಟ ಬಚ್ಚಲ ರೊಜ್ಜಿನೊಳಗೆ ಬಿದ್ದದಂತೆ ಹೇಳಿದ್ರು. ಹೌದು, ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ್ರಿಪ್ಪ? ಅದಕ್ಕ ಉತ್ತಮರ ಜೋಡಿ ಮಾತಾಡಿದ್ರೆ ವ್ಯವಹಾರ ಅನ್ನುವಂಥದ್ದು ಹೆಂಗ ಆಗ್ತದಪ್ಪ ಅಂದ್ರ ಹೆಂಗ ಆಗ್ತದ್ರಿ ಸರ? ಉತ್ತತ್ತಿ ತಿಂದಂಗ ಆಗ್ತದ. ಹೌದು. ಇನ್ನು ದುಷ್ಟರ ಜೋಡಿ ಮಾತಾಡಿದ್ರೆ ವ್ಯವಹಾರ ಅನ್ನುವಂಥದ್ದು ಹೆಂಗ ಆಗ್ತದಪ್ಪ ಅಂದ್ರ ಹೆಂಗ ಆಗ್ತದ್ರಿಪ್ಪ ಅದು? ಬಚ್ಚಲು ರೋಜಿನೊಳಗೆ ಬಿದ್ದೆದ್ದಂಗ ಆಗ್ತದ. ಹೌದು ಹೌದು, ಕರೆ ಅದ ಮಾತ. ಅದಕ್ಕಿರ್ಲಿ ಇರ್ಲಿ. ಹೋದ ಪಳೆದೊಳಗ ಹೌದು, ಸರ್ಜೋಡಿ ಕಲಾವಂತರು ಹಾ ಹಾ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡಿ ಹೋದ್ರು. ಹೋಗ್ಯಾರಿಪ್ಪ. ಅವ್ರು ಏನೇನು ಮಾತಾಡಿದ್ರು ಏನೇನಿಲ್ಲ ಅನ್ನುವಂಥದ್ದು ಕೂತ ದೈವಕ್ಕೆಲ್ಲ ಗೊತ್ತದ, ಗೊತ್ತಾಗೈತಿ ಈಗ ಯಾರು ನೀರ್ ಎಟ್ಟದ ಅನ್ನೋದು. ಹಾ ಅದಕ್ಕ ಹೌದು, ಆ ಸರ್ಜೋಡಿ ಕಲಾವಂತರ ನಾವು ಒಂದು ಮುಗುಳು ಕೂಡ ಯಲ್ಲಪ್ಪ ಮಹಾರಾಜರು ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ಯಾ. ಹೌದು. ಅದಕ್ಕೆ ಅವರು ಮಾಸ್ತರ ನಿನಗೆ ಮಾತಾಡಕ್ ಬರಂಗಿಲ್ಲ, ಹೌದು, ಅದಕ್ಕ ನಿಮಗ ಮಾತಾಡಕ್ ಬರಂಗಿಲ್ಲ, ಎಲ್ಲಾ ಲಿಂಗರ ಬಗ್ಗೆ ವಿಷಯನ ಕೂಣಿಲ್ಲ. ಏನ್ ಕುಣೆ ಇಲ್ಲ ಅಂತಾರ ಇವ್ರಿಗೆ. ಏನು ಇಟ್ಟು ಹರ್ಕೊಂಡ್ ಕುಡ್ದಿರಿಪ್ಪ ನೀವು? ಯಾವಾಗ ಒಂದು ಬಗಲ್ ಸಿಕ್ಕದ, ಯಾವಾಗ ಒಂದು ಬಾಟಲ್ ಸಿಕ್ಕದ, ಯಾವಾಗ ಒಂದು ಚರಿಗೆ ಸಿಕ್ಕದ, ಯಾವಾಗ ಒಂದು ಕೊಡ ಸಿಕ್ಕದ, ಯಾರಿಗೆ ತಿಳಿದ ಇಲ್ಲದ ಹಾಲು ಮತ್ತದ ನೆಲಿ. ಈ ಹಾಲು ಮತ್ತದ ನೆಲಿ ನೋಡಕ್ ಹೋಗಿ ಒಬ್ಬೊಬ್ಬರು ಮನ್ಯಾಗ ಒಲಿ ಉಳಿದಿಲ್ಲ, ಒಲಿನ ಉಳ್ದಿಲ್ಲ. ಯಾಕ ಅಷ್ಟು ಗುಮ್ಮದಿದ ಹಾಲು ಮತ್ತದ ವಿಷಯ. ಹೌದು, ಸಮುದ್ರನ ಐತಿದು ದೊಡ್ಡ ಸಾಗರ. ಅದಕ್ಕಿರ್ಲಿ, ಇರ್ಲಿ, ಬಾಳೇನು ಮಾತಾಡೋದು ಬೇಕಾಗಿಲ್ಲ. ಅದು ಯಲ್ಲಪ್ಪ ಮಹಾರಾಜರ ಕಡೆ ಸ್ವಲ್ಪ ಬರೋನು. ಬರ್ಲ. ಆ ಕುಸ್ತಿ ಆಡಿ ಮನಿ ಒಳಗ ಒಬ್ರಲ್ಲ ಇಬ್ರು ಹೆಂಡ್ರು ತಿರ್ಕೊಂಡ್ರು. ಹೌದು, ಲಚ್ಚಾನಕ್ ಬಂದ. ಹೌದು, ಲಚ್ಚಾನಕ್ ಬಂದು ಆ ಲಚ್ಚಾನ ಸಿದ್ದಪ್ಪ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ಮುಗುಳು ಕೊಡಕ್ ಬಂದ್ರ ಅಂತ ಹೇಳಿದ್ರು. ಹೌದು. ಇನ್ನ ವಿಷಯ ಅಲ್ಲೇ ಒಂದ್ ಸ್ವಲ್ಪ ಬಿಟ್ಟಾರಿ ಅಲ್ಲಿ ಆ ಮನಿ ಏನ ಮುಗುಳು ಕಣ್ಣಿ ಮಿರಿಗೆ ಬಿಟ್ಟು ಹೋದಲ್ಲ ಲಚ್ಚಾನಕ್ಕ. ಹೌದು, ಏನ ದೀಕ್ಷಾನ ಕೊಟ್ಟು ಏನ ಅಲ್ಲಿ ಮತ್ತ ಅವ್ನ ಏನು ಯಲ್ಲಪ್ಪ ಮಹಾರಾಜನ ಪರೀಕ್ಷೆ ಮಾಡಾಕ ನಿಂತು. ಹೌದು ಹೌದು, ಅದು ಬೇಕಲ್ಲ ಮೇನ. ಅಲ್ಲೇ ಇಟ್ಟು ಇಲ್ಲೇ ಇಟ್ಟು ಮಾಲಿ ಮನಿ ಸಾರಿಸಿದಂಗ ಮಾಡಾಕತ್ತಾರ ಇವ್ರು. ಯಾಕಪ್ಪ ಅಂದ್ರ ಯಾಕ್ರಿಪ್ಪ? ಇವು ಯಲ್ಲಪ್ಪ ಮಹಾರಾಜರು ಹೋಗೋಕ್ಕಿಂತ ಮುಂಚೆ ಲಚ್ಚಾನ ಮಠದೊಳಗ 20-25 ಮಂದಿ ಅಲ್ಲಿ ದೀಕ್ಷೆ ತಗೊಳ್ಳವ್ರಿದ್ರು. ಹೌದು ಹೌದು. ಆ ಕಾಲಕ್ಕ ಈ ಯಲ್ಲಪ್ಪ ಮಹಾರಾಜನು ಹೋದ ಒಂದು ಟೋಟಲ್ 25 ಮಂದಿ ಆದ್ರು. ಹೌದು. ಆ 25 ಮಂದಿಗೆ ಏನ್ ಮಾಡ್ತಾನ, ಸನಿಕಿ ಬುಟ್ಟಿ ಗುದ್ದಲಿ ಕೊಡ್ತಾನ. ಹೌದು. ಮೊದಲ ನೀವು ಅಲ್ಲಿ ಒಂದು ಡೊಂಗ ತೆಗಿ ನಡ್ರಿ. ಹೌದು ಹೌದು. ಅದ್ರಾಗ ಮುಸ್ತನ. ಹೌದು, ಅದ್ರಾಗ ಮುಸ್ತನ 3 ದಿನ ಬಿಟ್ಟ ಮ್ಯಾಲಿ ನಿಮ್ಮನ್ನ ತೆಗುತ್ತನಂದ್ಗಳನ್ನ ಎಷ್ಟೋ ಮಂದಿ ಅಲ್ಲಿ ಬಂದಂತವ್ರು ಓಡಿ ಹೋದ್ರು. ಕರೆ ಮುಗುಳು ಕೊಡಿ ಯಲ್ಲಪ್ಪ ಮಹಾರಾಜ್ ಹೋಗ್ಲಿಲ್ಲ. ಯಾಕ ಡೊಂಗ ತೆಗದ ಡೊಂಗನ್ಯಾಗ ಹೋಗಿ ಕೂತ ಲಚ್ಚಾನ ಸಿದ್ದಪ್ಪ ಮಹಾರಾಜ ಮಣ್ಣು ಮ್ಯಾಲಿದ್ ಎಳದ. ಹೌದ್ರಿಪ್ಪ. ಹೌದು. ಎಳದ ಕಾಲಕ್ಕ 3 ದಿವಸ ಬಿಟ್ಟ ಮ್ಯಾಲಿ ಏನಾಯ್ತು? ಎಲ್ಲಾ ಲಿಂಗ ಅಂದಾಗ ಎದ್ದು ಓಡಿ ಬಂದಾನ. ಹೌದು. ಆಮೇಲೆ ದೀಕ್ಷೆ. ಅವಾಗ ದೀಕ್ಷೆ ಕೊಟ್ಟನ ಸಿದ್ಧಲಿಂಗ ಮಹಾರಾಜರು. ಯಾಕ ವಿಷಯ ಮಾತಾಡ್ತೀರಿ ಅರ್ಧ ಮುರ್ಧ? ಯಾಕ ಪೂರಾ ಮಾತಾಡ್ಬೇಕು. ಇವ್ರದ್ ಹೆಂಗ್ ಗೊತ್ತಿಲ್ರಿ ಸರ್ ನಿಮ್ಗ? ಸರಿ ಅನ್ಕಂಡ್ರು ಒತ್ತಪ್ಕೊಳ್ಳು, ಒತ್ತಂಕಂಡ್ರು ಸರಿ ಅಪ್ಕೊಳ್ಳಿ. ಇವ್ರು ಅರ್ಬಿ ಹಾವು ಬಿಡಾಕತ್ತಾರ. ಇವ್ರು ನಮ್ಮ ಕರೆ ಕಿಶ ಹಾಕೊಂಡ್ ಅಡ್ಡಾಡೋ ಮಕ್ಕಳು ನಾವು ಅದೇವಿ. ಅದಕ್ಕ ಮತ್ ಇನ್ನೊಂದು ಮಾತು ಹೇಳಿದ್ರ ಅವ್ರು. ಏನ್ ಹೇಳ್ತಾರಪ್ಪ? ಕೊಡುದ್ರಿಂದ ಸುಖ ಐತೆ ಅಂತ ಹೇಳ್ತಾರ ಅವ್ರು. ಹೌದು. ಯಾವನ ನಪ್ಪ ಯೋಗಿನದ ಅಮೋಘ ಸಿದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದಾರಿಪ್ಪ. ಹುಟ್ಟಿ ಬಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿ ಅರದ ಅರಿಶಿಣದಂತಾವ, ಕುಟ್ಟಿದ ಬಂಗಾರದಂತಾವ, ಸೋಸಿದ ಬಂಗಾರದಂತಾವ ಚೆಲ್ವಿಕ್ಕಿ ನೋಡಿ ಹಸರಂಗಿ ಹಾಲ್ಗಡ್ಗ ಕುಸಲಾದ ಕುಂಚಿಗೆ ತೊಡಿಸಿ ಬಟ್ಟಿದ್ದವನು ಬೆಟ್ಟ ಮಾಡಿ ಮಗಗಿನ ಒಂದು ಪ್ರಶ್ನೆ ಕೇಳ್ತಾಳ. ಏನತ್ತ? ಮಗು ಅಮಸಿದ್ದ ಏನ ತಂದಿ ಮೇಲೆ ಹೆಚ್ಚು ಪ್ರೀತಿ ಐತೋ ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಅಂತ ಕೇಳಿದಳು. ಅವಾಗ ಏನ್ ಹೇಳ್ತಾನ ಅಮೋಘ ಸಿದ್ಧ ಮುತ್ಯ? ಕೇಳಿದ ಕಾಲಕ್ಕೆ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಅಂತಾನ. ಏನತ್ತ? ತಾಯಿ ಹರ ಮುಣಿದರ ಗುರು ಕಾಯ್ತಾನ. ಹೌದು. ಗುರು ಮುಣಿದರ ಧರಣಿ ಮೇಲೆ ಕಾಯವ್ರು ಯಾರಿಲ್ಲ ತಾಯಿ, ನನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಅಂದ. ಹೌದು. ಅವಾಗ ಏನಂತಾರ್ರಿಪ್ಪ ಪಾರ್ವತ ದೇವಿ? ಅವಾಗ ತಾಯಿ ಪಾರ್ವತ ದೇವಿಗೆ ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಸಿಡಲು ಬಡ್ದಂಗಾಯ್ತು.
ಹೊಟ್ಯಾನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದು ಹೌದು. ಅವಾಗ ತಾಯಿ ಪಾರ್ವತ ದೇವಿ ಅಂತಾಳ, ಏನತ್ತ ನಿನ್ನ ತಂದೆ ಮೇಲೆ ಅಷ್ಟು ವಿಶ್ವಾಸ ಪ್ರೀತಿ ಇದ್ದಿದ್ದ ಕರೆ ಆದ್ರ ಹುಳ ಮುಟ್ಲಾರ ಹೂವ ಕಪ್ಪಿಗೆ ಕಲಕದ ಸೀತಾಳ ತಂದು ಪೂಜೆ ಮಾಡು ಹೌದು ಅಂದಾಗ ನಿನ್ನ ಬೆಳಕು ಗೊತ್ತಾಕತ್ತೆ ಅಂದಳು. ಅವಾಗ ಏನ್ ಮಾಡ್ತಾನ್ರಿಪ್ಪ? ಅವಾಗ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲಕದ ಸೀತಾಳ ತಂದು ಹೌದು ಸೇವಾ ಮಾಡಿದ ಕಾಲಕ್ಕ ಏನಾಯ್ತು? ತಾಯಿ ಪಾರ್ವತ ದೇವಿ ತಂದಿ ಪರಮಾತ್ಮ ಏನ್ ಮಾಡ್ತಾರೋ? ನಿನ್ನ ಭಕ್ತಿಗೆ ನಾವು ಮೆಚ್ಚವು, ಇಲ್ಲಿ ಇರುವುದು ಬೇಡ, ನಮ್ಮಿಂದ ಅಗಲಿ ಹೋಗು. ಹೌದು ಎಲ್ಲಿ ಮರ್ತೆ ಮಂಡಲಕ್ಕ ಅಗಲಿ ಹೋಗು. ನಿನಗ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗ ಮಕ್ಕಳು, ಮಳೆ ಕೀಲ, ಬೆಳೆ ಕೀಲ, ಸರ್ವ ಸಾಹಿತ್ಯ ಸಂಗಾಟ ನಿನಗ ಕೊಟ್ಟು ಕಳಿಸ್ತೇವು. ಹೌದು ನಂದಿ ಮೇಲೆ ಹೇರ್ಕೊಂಡು ಹೋಗು. ಹಿಂದು ಗುರುವಿನ ನಾ ಬರ್ತೀನಿ ಅಂತ ಹೇಳಿ ಅಗಲಿ ಬಂದ. ಹೌದು ಕೈಲಾಸ ಬಿಟ್ಟ ಅಗಲಿ ಬಂದು ಮುಮ್ಮೆಟ್ಟಿ ಗುಡ್ಡದ ಮೇಲೆ ವಾಸ ಮಾಡಿ ಎಷ್ಟೋ ಮಂದಿ ಲಕ್ಷಾನು ಕೋಟಿ ಗಟ್ಟಲೆ ಭಕ್ತರನ್ನ ಗಳಿಸಿದ. ಹೌದು ಉದ್ಧಾರ ಮಾಡೋಣ. ಅಕಸ್ಮಾತ್ ಅಲ್ಲೇ ತಾಯಿ ತಂದೆ ಜೋಡಿ ಅಮೋಘ ಸಿದ್ಧ ಕೂಡಿದ್ರ ಇಲ್ಲೇ ನಾವು ನಿನ್ನ ಹೆಸರು ಬರ್ತಿತ್ತ ಕ್ಷೇತ್ರ ಆತಿತ್ತಾನ ಹೇಳು. ಮುಮ್ಮೆಟ್ಟಿ ಗುಡ್ಡ ಮುಕ್ತಿ ಕ್ಷೇತ್ರಕ್ಕಿತ್ತ ಇಲ್ಲ. ಅದಕ್ಕ ವಿಷಯ ಮಾತಾಡ್ಬೇಕಾರ ಬಾಳ ತಿಳ್ಕೊಂಡು ಉಳ್ಕೊಂಡು ಮಾತಾಡ್ಬೇಕಕ್ಕದ. ಹೌದು ಅದಕ್ಕಿರ್ಲಿ, ಇರ್ಲಿ ಬಾಳೇನು ಮಾತಾಡೋದು ಬೇಕಾಗಿಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಚಾಲನ್ ಹಾಕ್ತಾರ. ಸಂಗೊಳ್ಳಿ ರಾಯಣ್ಣ ಚಾಲ್ ಹಾಡಿ ಯಥಾ ಪ್ರಕಾರ ಮಂಗಳಾರತಿ ಮಾಡಕ್ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳ್ಕೊತೀನಿ. ಹೌದು